ಮಾಡೋರನ್ನ ಎಬ್ಬಿಸಬಹುದು, ನಟನೆ ಮಾಡೋರನ್ನ ಎಬ್ಬಿಸಲಿಕ್ಕೆ ಆಗ್ತದಾ? ನೀವು ತೀರ್ಮಾನ ಮಾಡಿಬಿಟ್ಟಿದಾರ ಯಾವುದು ಕೆಲವರು ಏನಾಗಿದೆ ಈ ತೊಂದರೆ ಆಗ್ತದೆ ಅಂದ್ಬಿಟ್ಟು. ದಯವಿಟ್ಟು ಅದಕ್ಕೆ ಕಾನೂನಿದೆ, ನಿಯಮ ಇದೆ, ಅದನ್ನು ನಾವು ಮಾಡ್ತೀವಿ. ಶರಾವತಿ ಪಂಪ್ ಸ್ಟೋರೇಜ್ ವಿಚಾರಕ್ಕೆ ಶಿವಮೊಗ್ಗದಲ್ಲಿ ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಸಚಿವ ಕೆಜೆ ಜಾರ್ಜ್, ಶರಾವತಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟಿದಾಗ ಎಷ್ಟು ಜನರನ್ನ ಒಕ್ಕಲೆಬ್ಬಿಸಿದರು. ಈಗ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ತಿಳಿಯದೆ ವಿರೋಧಿಸುತ್ತಿದ್ದಾರೆ. ಶರಾವತಿ ನದಿಯ ಸಮುದ್ರಕ್ಕೆ ಸೇರುವ ನೀರು ಬಳಸಿ ವಿದ್ಯುತ್ ಉತ್ಪಾದನೆಗೆ ಯೋಜಿಸಲಾಗುತ್ತಿದೆ. ಈ ಬಗ್ಗೆ ಎಲ್ಲರೂ ತಿಳಿಯಬೇಕಿದೆ. ಈ ಯೋಜನೆಯಲ್ಲಿ ಯಾವುದೇ ಕಾಡು ನಾಶವಾಗುವುದಿಲ್ಲ. 25 ರಿಂದ 30 ಎಕರೆ ಪ್ರದೇಶದ ಮೂಲಕ ಪೈಪ್ಲೈನ್ ಮೂಲಕ ನೀರು ಕೊಂಡೊಯ್ದು ವಿದ್ಯುತ್ ಸ್ಟೋರೇಜ್ ಮಾಡುವ ಯೋಜನೆ ಇದಾಗಿದೆ. ಪೈಪ್ಲೈನ್ ಮೂಲಕ ನೀರು ಬಳಸುವ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ. ಇದೇ ರೀತಿ ಆಂಧ್ರಪ್ರದೇಶದಲ್ಲಿ ಸಹ ಯೋಜನೆ ಮಾಡಲಾಗಿದೆ. ಇದರಿಂದ ನಮಗೆ 2000 ಮೆಗಾವ್ಯಾಟ್ ವಿದ್ಯುತ್ ಸಿಗಲಿದೆ. ಹಿಮಾಚಲ ಪ್ರದೇಶದಲ್ಲೆಲ್ಲ ನ್ಯಾಷನಲ್ ಹೈವೇ ಮಾಡಲು ಟನಲ್ ಮಾಡಲಾಗಿದೆ. ಅಲ್ಲಿ ಎಲ್ಲವೂ ಪರಿಸರ ಇಲ್ಲವಾ? ಪರಿಸರವನ್ನ ಉಳಿಸಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ. ಪರಿಸರವನ್ನ ಉಳಿಸಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ ಎಂದು ಸಚಿವ ಜಾರ್ಜ್ ತಿಳಿಸಿದರು. ಶರಾವತಿ ಡ್ಯಾಂ ಕಟ್ಟಿದಾಗ ಆಗ ಫಾರೆಸ್ಟ್ ನಾಶ ಆಗ್ಲಿಲ್ವಾ? ಕೇಳಿ ಈ ಕೇಳಿ ನೀವು ಒಂದ್ಸತಿ ಆಯ್ತು, ನೀವು ಹೇಳಿದ್ರೆ ಮತ್ತೆ ಕೇಳ್ತೀರ, ನಿಮ್ಗೆಲ್ಲ ಗೊತ್ತಲ್ಲ. ಶರಾವತಿ ಮಾಡಿದಾಗ ಎಷ್ಟು ಜನನ ಅದನ್ನ ಒಕ್ಕಲೆಬ್ಬಿಸಿದ್ದಾರೆ, ರಿಹಾಬಿಲಿಟೇಷನ್ ಮಾಡ್ತಿದ್ದಾರೆ. 1000 ಲಕ್ಷಾಂತರ ಎಕರೆ ಮುಳುಗಡೆ ಆಗ್ಲಿಲ್ವಾ? ಅದರಿಂದೆಲ್ಲ ಆಗಿದೆ ಎಷ್ಟು? ನಿಮಗೆ 1000 ಮೆಗಾವಾಟ್ ಇವತ್ತು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಪಂಪ್ ಸ್ಟೋರೇಜ್ ಅಂದ್ಬಿಟ್ಟು ಪಾಪ ಜನ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ, ಜನರನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ ಕೆಲವು. ಏನು ಪಂಪ್ ಸ್ಟೋರೇಜು? ಈಗಾಗಲೇ ಶರಾವತಿ ಡ್ಯಾಮ್ ಇದೆ, ಅದರದ್ದು ಕೆಳಗಡೆ ಬ್ಯಾಲೆನ್ಸಿಂಗ್ ಇದಿದೆ, ರಿಸರ್ವರ್ ತಲಕ ಇದೆಯಲ್ಲ. ಈಗ ನಾವು ಇಲ್ಲಿಂದ ಎಲೆಕ್ಟ್ರಿಸಿಟಿ ಮಾಡಿದ ನೀರು ಅಲ್ಲಿಂದ ಎಲ್ಲಿಗೆ ಹೋಗ್ತದೆ? ಸಮುದ್ರಕ್ಕೆ ಹೋಗ್ತದೆ ತಾನೆ. ಆ ನೀರನ್ನ ನಾವು ಪಂಪ್ ಮಾಡಿ ಮತ್ತೆ ಡ್ಯಾಮಿಗೆ ತಂದು 5 ನಿಮಿಷದಲ್ಲಿ ನಾವು ಈ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು. ಏನಾಗಿದೆ ಆಯ್ತಾ? ಅದರಿಂದ ಮುಳುಗುವ ಜಾಗ ಎಷ್ಟು? 125 ಎಕರೆ. ಮುಳುಗೋದಿಲ್ಲ, 1 ಇಂಚು ಮುಳುಗೋದಿಲ್ಲ. ಈಗ ಕಳ್ಕೊಳ್ಳೋದು 125 ಎಕರೆ. ಅದರಲ್ಲಿ ಏನಂದ್ರೆ ಪೈಪ್ಲೈನ್ ಹಾಕೋದಕ್ಕೆ ಜಾಸ್ತಿ ಬೇಕು. 25 ಎಕರೆ 30 ಎಕರೆ ಮಾತ್ರ ನಮಗೆ ಪಂಪ್ ಹೌಸ್ ಮಾಡ್ಲಿಕ್ಕೆ ಬೇಕಾಗಿದೆ. ಬಾಕಿ ಎಲ್ಲ ನಾವು ಪೈಪ್ಲೈನ್ ಹಾಕ್ತೀವಿ. ಆ ಪೈಪ್ಲೈನ್ ಹಾಕಿದೀವಿ. ಈಗ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅದು ಪೈಪ್ಲೈನ್ ಬರ್ತಾ ಇರೋದು ನೋಡಲಿಲ್ಲ, ನಾನು ಮಿನಿಸ್ಟರ್ ಆಗಿದೆ. ಅದು ಅಲ್ಲಿಂದ ದೊಡ್ಡ ದೊಡ್ಡ ಪೈಪ್ಲೈನ್ ಬಂದ್ಬಿಟ್ಟು ಬೆಂಗಳೂರಿಗೆ ನಗರಕ್ಕೆ ನೀರು ಬರೋದು, ಗೊತ್ತಾಯ್ತಲ್ಲ. ಅದರಲ್ಲಿ ಆ ಪೈಪ್ಲೈನಲ್ಲಿ ನೀವು ಮಾರುತಿ ಕಾರ್ನ ಓಡಿಸ್ಕೊಂಡು ಹೋಗ್ಬೋದು, ಗೊತ್ತಾಯ್ತಲ್ಲ. ಈಗ ನಾವೇನು ಮಾಡ್ತೀವಿ, ಅಲ್ಲಿ ಪೈಪ್ ಹಾಕ್ಬಿಟ್ಟು ಪಂಪ್ ಮಾಡಿಬಿಟ್ಟು ಉಪಯೋಗಿಸಿದ ನೀರನ್ನ ಮತ್ತೆ ಇದು ಮಾಡ್ತೀವಿ. ನಾನೀಗ ಮೊನ್ನೆ ತಾನೇ ಇದಕ್ಕೆ ಹೋಗಿದ್ದೆ, ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಗ್ರೀನ್ಕೋದವರು ಒಂದು ಮಾಡ್ತಾ ಇದ್ದಾರೆ, ವಿಸಿಟ್ ಮಾಡಿ ಬಂದಿದ್ದೀನಿ. ಭಾಳ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಒಂದ್ಸತಿ ನೀರು ಇದ್ದರೆ ಬರೀ 5% ಎವಾಪರೇಷನ್ ಆಗ್ತದೆ ಅಷ್ಟೇ. ಅದು ನಿರಂತರವಾಗಿ ಇದಾಗ್ತದೆ. ಇದರಿಂದ ನಮಗೆ ಈಗ 1000 ಮೆಗಾವಾಟು, ಇನ್ನೊಂದು 2000 ಮೆಗಾವಾಟು ಅಡಿಷನಲ್ಲು ನಮಗೆ ಕರೆಂಟ್ ಉತ್ಪಾದನೆ ಆಗ್ತದೆ. ಅದರಿಂದ ಯಾವುದೇ ಫಾರೆಸ್ಟು ಆ ಪೈಪ್ಲೈನ್ ಹಾಕ್ತೀವಲ್ಲ, ಅಲ್ಲೆಲ್ಲ ಮತ್ತೆ ಮಣ್ಣು ಹಾಕ್ಬಿಟ್ಟು ಫಾರೆಸ್ಟಿನೇ ನಡ್ತೀವಿ. ಅದ್ರ ಮೇಲೆ ಫಾರೆಸ್ಟ್ ಹಂಗೆ ಇರ್ತದೆ. 25 ಎಕರೆ ಮಾತ್ರ ನಮಗೆ ಪಂಪ್ ಓಡಿಸ್ಬೇಕಲ್ಲ, ಈ ಪಂಪ್ ಮಾಡಲಿಕ್ಕೆ, ಅದಕ್ಕೆ ಮಾತ್ರ ಬೇಕಾಗಿದ್ದು. ಈ 25 ಎಕರೆ ಲಾಸಲ್ಲಿ ಎಲ್ಲಿಯಾದರೂ ನೀವು ಕೇಳಿದ್ರ 2000 ಮೆಗಾವಾಟು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದು ಕೇಳಿದ್ರ? ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟು. ಇದರಿಂದ ಯಾರಿಗೇನಿಲ್ಲ ತೊಂದರೆ ಆಗೋದು, ಅದು ನಮಗೆ ಸ್ಟೇಟಿಗೆ, ಅದರಲ್ಲಿ ಶಿವಮೊಗ್ಗದವರಿಗೂ ಪ್ರಯೋಜನ ಆಗ್ತದೆ, ಪಕ್ಕದಲ್ಲಿರುವವರಿಗೆಲ್ಲ ಪ್ರಯೋಜನ ಆಗ್ತದೆ. ಎಲೆಕ್ಟ್ರಿಸಿಟಿ ಬರ್ತದೆ. ಹಿಮಾಲಯ ಪ್ರದೇಶ, ಕಾಶ್ಮೀರ ಎಲ್ಲಿದೆ? ಈ ನ್ಯಾಷನಲ್ ಹೈವೇಗಳೆಲ್ಲ ಮಾಡ್ತೀವಲ್ಲ, ನ್ಯಾಷನಲ್ ಹೈವೇಸು 1000 ಇದು ಮಾಡ್ತೀವಲ್ಲ, ಎಷ್ಟು ಟನೆಲ್ ಮಾಡ್ತಿರಲ್ಲ, ಅಲ್ಲೆಲ್ಲ ಏನಿಲ್ವಾ? ಇದು ಮಾಡಬೇಕಾದ್ರೆ ಎಷ್ಟೆಲ್ಲ ಇದನ್ನ ಪರ್ಮಿಷನ್ ತಗೋಬೇಕಾಗ್ತದೆ. ಇವತ್ತು ಮೊದಲನೇದಾಗಿ ನಮ್ಮ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಫಾರೆಸ್ಟ್ ಅವರು ಕ್ಲಿಯರೆನ್ಸ್ ಕೊಡಬೇಕು. ನಂತರ ನ್ಯಾಷನಲ್ ಲೆವೆಲಲ್ಲಿ ಇದ್ದಾರೆ, ಅವರು ಸಮೇತ ಇದು ಮಾಡಬೇಕು. ಅವರು ಸ್ಟಡಿ ಟೀಮಿನ ಕಳಿಸಿದ್ದಾರೆ, ಎಕ್ಸ್ಪರ್ಟ್ ಟೀಮ್ ಕಳಿಸಿದ್ದಾರೆ. ಅವರೆಲ್ಲ ನೋಡಿಬಿಟ್ಟು ಪರ್ಮಿಷನ್ ಕೊಟ್ಟ ಮೇಲೆ ನಾವು ಮಾಡ್ಲಿಕ್ಕೆ ಆಗೋದು. ನಾನಿಲ್ಲಿ ಬಂದುಬಿಟ್ಟು ಪ್ರೆಸ್ ನಿಮ್ಮ ಮುಂದುಗಡೆ ನಾಳೆ ಸ್ಟಾರ್ಟ್ ಮಾಡ್ತೀನಿ, ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆಲ್ಲ ಕೆಲವಾರು
ವಿಚಾರಗಳಿದ್ದಾರೆ, ಕೆಲವಾರು ಇದು ಅದರ ಪರ್ಮಿಷನ್ಗಳಿದೆ, ನಿಯಮ ಇದ್ರ ಪ್ರಕಾರ ಮಾಡಬೇಕಾಗ್ತದೆ. ಅದರಿಂದ ದಯವಿಟ್ಟು ನಿಯಮಾನುಸಾರನೇ ಮಾಡೋದು ನಾವು. ಇನ್ನು ಈ ಯೋಜನೆ ಜಾರಿಯಾಗಬೇಕಾದರೆ ನಮ್ಮ ಹೆಣದ ಮೇಲೆ ಹೋಗಬೇಕು ಎಂದು ಬಂಗಾರಮಕ್ಕಿ ಸ್ವಾಮೀಜಿ ಮಾರುತಿ ಗುರೂಜಿ ಹೇಳಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಈ ಬಗ್ಗೆ ಸಚಿವ ಜಾರ್ಜ್ ಏನಂದ್ರು ಅನ್ನೋದನ್ನ ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಸ್ವಾಮೀಜಿಗೆ ಸಮೇತ ಗೌರವ ಕೊಡ್ತೀವಿ. ನಾನು ಹೇಳ್ತಿಲ್ಲ, ಅವರು ಸಮೇತ ಗೌರವ ಅದಕ್ಕೆ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಮತ್ತೆ ನೀವು ಕೇಳ್ತಾ ಇದ್ದೀರಲ್ಲ, ಇಷ್ಟು ಕ್ಲಿಯರ್ ಸ್ವಾಮೀಜಿಗೆ ಸಮೇತ ಗೌರವ ಕೊಡ್ತೀವಿ. ನಾನು ಹೇಳ್ತಿಲ್ಲ, ಅವರು ಸಮೇತ ಗೌರವ ಅದಕ್ಕೆ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಮತ್ತೆ ನೀವು ಕೇಳ್ತಾ ಇದ್ದೀರಲ್ಲ, ಇಷ್ಟು ಕ್ಲಿಯರ್